ಹೇ ಲೂಟರ್ಸ್, ನೀವೇನಾದರೂ ಮೊಬೈಲ್ ಯೂಸ್ ಮಾಡಿ ಮನಿ ಅರ್ನಿಂಗ್ ಮಾಡಬೇಕಂತ ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ಆದರೆ ಪರ್ಫೆಕ್ಟಾಗಿ ಕ್ಲಿಕ್ ಮಾಡಿದ್ದೀರಾ. ಯಾವ ವಿಡಿಯೋ ಕ್ಲಿಕ್ ಮಾಡಬೇಕು ಅದೇ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ. ಸೊ ನೀವೇನು ಮಾಡಬೇಕಂದ್ರೆ ವಿಡಿಯೋ ಎಂಡವರೆಗೂ ನೋಡಿ. ನಾನು ಹೇಳೋ ಪ್ರೋಸೆಸ್ ಎಲ್ಲ ನೀವು ಅಪ್ಲೈ ಮಾಡ್ತಾ ಹೋದರೆ ನೀವು ಆರಾಮಾಗಿ ಮೊಬೈಲ್ ಯೂಸ್ ಅನ್ನೋದು ಮಾಡಿಕೊಂಡು ಮನಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಯಾವ ರೀತಿ ಅಂತ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ವೀಡಿಯೋ ಎಂಡವರೆಗೂ ನೋಡಿ. ನೀವು ಸ್ಟಾರ್ಟಿಂಗಲ್ಲಿ ನೋಡ್ಕೋದು, ಪ್ರೂಫ್ನ ನೋಡ್ಕೊಳ್ಳಿ. ವ್ಯಾಲೆಟ್ ಐತಲ್ಲ, ವ್ಯಾಲೆಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ, ಅಮೌಂಟ್ ಎಂಟರ್ ಮಾಡ್ತೀನಿ, ನೋಡ್ಕೋದು. ಅಲ್ಲಿ ನನ್ನ ಡೀಟೇಲ್ಸ್ ಹಾಕಿ ವೆರಿಫೈ ಐತಲ್ಲ, ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ಸಕ್ಸಸ್ಫುಲ್ಲಾಗಿ ಕೆಳಗಡೆ ಸಬ್ಮಿಟ್ ಐತಲ್ಲ, ವೆರಿಫೈಡ್ ಅಂತ ಬಂತು. ಇವಾಗ ಏನಪ್ಪ ಮಾಡೋ ಅಂತೆ, ಸಬ್ಮಿಟ್ ಐತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡ್ಕೋದು ಪ್ರೊಸೆಸಿಂಗ್ ಅಂತ ತಗೊಳ್ತೈತೆ. ವಿತಿನ್ 24 to 48 hours ಅಂತ ಅಲ್ಲಿ ಶೋ ಅನ್ನೋದಾಗುತ್ತೆ. ನೋಡ್ಕೋದು ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಅಂತ ಆಯ್ತಲ್ವಾ, ವಿತಿನ್ 24 hours to 48 ಅಂತ ತೋರಿಸುತ್ತೆ. ನೋಡ್ಕೋದು ಸಕ್ಸಸ್ಫುಲ್ಲಾಗಿ ವಿತಿನ್ ಒಂದು 2 to 5 minutes ಒಳಗಡೆ ನನಗೆ ರಿಸೀವ್ ಅನ್ನೋದಾಗಿದೆ. ಯಾವ ರೀತಿ ಬಂತು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನು ಮಾಡಬೇಕು, ಲಿಂಕ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಎಲ್ಲಿ ಯಾವುದಾದ್ರೂ ವೆಬ್ಸೈಟ್ಸ್ ಆಗಿರಲಿ, ಪೇಮ್ ಪ್ರೂಫ್ಸ್ನ ಆಗಿರಲಿ, ಅದೇ ರೀತಿ ನಾವು ಗಿವ್ ಅವೇ ಕಂಡಕ್ಟ್ ಮಾಡ್ತೀವಲ್ವ, ಅದೆಲ್ಲ ಡೀಟೇಲ್ಸ್ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಅನ್ನೋದು ಮಾಡ್ಕೊಳ್ಳಿ. ಟುಡೇ ಅಪ್ಲಿಕೇಶನ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವೇನು ಮಾಡೋಂಗಿಲ್ಲ, ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡಿ. ಗೈಸ್, ನಿಮಗೆ ಅಪ್ಲಿಕೇಶನ್ ಹೋಮ್ ಪೇಜ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ನೀವೇನಿಲ್ಲ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿರಿ. ಇಲ್ಲಿ ಲಾಗಿನ್ ವಿಯಾ ಟ್ರೂ ಕಾಲ್, ಇಲ್ಲಾಂದರೆ ಲಾಗಿನ್ ವಿಯಾ OTP ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ. ಎರಡು ಪ್ರೋಸೆಸ್ ಒಂದೇ ಥರ ಇರುತ್ತೆ. OTP ಆಗಿಟ್ಟು ರಿಜಿಸ್ಟರ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ. ಹೋಮ್ ಪೇಜ್ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಸೊ ನೀವು ಜಸ್ಟ್ ಇಲ್ಲಿ ಏನೂ ಮಾಡೋಂಗಿಲ್ಲ, ಅಲ್ಲಿ ನೋಡ್ಕೊಳ್ಬೋದು. ಮೇಲೆ ಟಾಪ್ 3 ಒಂದು 3 ಬ್ಯಾನರ್ಸ್ ಅನ್ನೋ ಶೋ ಆಗ್ತಿದೆ. ಫಸ್ಟು ಎಲಿಟ್ ಆಫರ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಟ್ ಆಫ್ ಆಫರ್ಸ್ ಎಲ್ಲ ಶೋ ಅನ್ನೋದಾಗುತ್ತೆ. ನೀವು ಈ ಆಫರ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಮನಿ ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಇವಾಗ ಏನಪ್ಪ ಮಾಡ್ತೀನಿ ಅಂದರೆ ಟ್ರೈಡ್ ಆಫರ್ ಐತಲ್ಲ, ನಾನು ಆಲ್ರೆಡಿ ಟ್ರೈ ಮಾಡಿದ್ದೆ, ಅವೆಲ್ಲ ಎಕ್ಸ್ಪೈರ್ ಏನೋ ಆಗಿದೆ. ಸೊ ನೀವು ಬೇಗ ಮಾಡಿಲ್ಲ ಅಂದರೆ ಅಲ್ಲೇ ಡೇಟ್ ಕೊಟ್ಟಿರ್ತಾರೆ, ಅದ್ರ ಒಳಗಡೆ ಮಾಡಬೇಕಿಲ್ಲ ಅಂದರೆ ಎಕ್ಸ್ಪೈರ್ ಆಗುತ್ತೆ. ಫಸ್ಟ್ ಆಪ್ಷನ್ ನೋಡ್ಕೋದು ಅಷ್ಟು ಬರುತ್ತೆ, ಸೆಕೆಂಡ್ ಮಾಡಬಾರ್ದು ಅಷ್ಟು ಬರುತ್ತೆ, ಥರ್ಡ್ ನೋಡ್ಕೋದು. ಇಲ್ಲಿ ನಾನು ರೌಂಡ್ ಅಪ್ ಮಾಡ್ತೀನಿ ಅಲ್ವಾ, ಆ ಆಫರ್ಸು ಅಷ್ಟು ಅದು ಕಂಪ್ಲೀಟ್ ಮಾಡಿದ್ರೆ ಆ ಆಫರ್ಸ್ಗೆ ಅಷ್ಟು ಅಮೌಂಟು ಬರುತ್ತಂತ ಅವರೇ ಅಲ್ಲಿ ಶೋ ಅನ್ನೋದು ಮಾಡಿದ್ದಾರೆ. ಸೊ ನೀವು ಆರಾಮಾಗಿ ಇವೆಲ್ಲ ಟ್ಯಾಕ್ನ ಕಂಪ್ಲೀಟ್ ಮಾಡಿಬಿಟ್ಟು ಡೈಲಿ ಸೆಲ್ಫ್ ಅರ್ನಿಂಗು ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಬೋದು, ಪಾಕೆಟ್ ಮನಿ ಥರ. ಸೊ ಇವಾಗ ನಾವೇನಪ್ಪ ಮಾಡೋದಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ, ನೋಡ್ಕೋದು ಯಾವುದಾದ್ರು ಅರ್ನಿಂಗ್ ಆಗುತ್ತಂತ. ಅಪ್ ಸ್ಟಾಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅಪ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡೋದು ಮಾಡ್ತಾ ನೋಡ್ಕೋದು. ಇನ್ಸ್ಟಾಲ್ ಮಾಡಿದ್ರೆ 0.5 ಸಿಗುತ್ತಂತೆ. ಅದಾದಮೇಲೆ ಓಪನ್ ಡಿಮೇಟ್ ಅಕೌಂಟ್ ನೀವೇನಾದರೂ ಓಪನ್ ಮಾಡಿದ್ರೆ ನಿಮಗೆ ಇಷ್ಟನೋ ಸಿಗುತ್ತೆ. ಅದಾದಮೇಲೆ ಇದರಲ್ಲಿ ಏನಾದರೂ ಇಷ್ಟು ಅಮೌಂಟ್ ಆ್ಯಡ್ ಅನ್ನೋದು ಮಾಡಿಬಿಟ್ಟು ಟ್ರೇಡ್ ಅನ್ನೋದು ಮಾಡಿದ್ರೆ ನಿಮಗೆ ಇಷ್ಟನೋ ಸಿಗುತ್ತಂತೆ. ಸೊ ನೀವು ಅದು ಯಾವುದು ಮಾಡೋಕ್ಕೆ ಹೋಗಬೇಡ್ರಿ, ಇನ್ಸ್ಟಾಲ್ ಮಾಡಿಬಿಟ್ಟು ಡಿಮೇಟ್ ಅಕೌಂಟ್ ಓಪನ್ ಮಾಡಿರಿ ಸಾಕು. ನಿಮಗೆ ಆರಾಮಾಗಿ ಇಷ್ಟೊಂದು ಪ್ರಾಫಿಟ್ ಅನ್ನೋದಾಗುತ್ತೆ. ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಿದೆ ನೋಡ್ಬೋದು, ಅಲ್ಲಿ ಸ್ಟೆಪ್ಸನ್ನ ಕೊಟ್ಟಿರ್ತಾರೆ. ಆ ಸ್ಟೆಪ್ಸ್ ಎಲ್ಲ ನೀವು ಓದ್ಕೊಂಡು ನಿಮ್ಗೆ ಏನಾದರೂ ಡೌಟ್ ಬಂದರೆ ಅಲ್ಲಿ ಕ್ಲಾರಿಫೈ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಸ್ಟೆಪ್ 1 ಕ್ಲಿಕ್ ಆನ್ ಟ್ರೈನ್ ಅವಂಡ ವಿಲ್ ಏನೇನೋ ಐತೆ. ಸೊ ನೋಡ್ಕೋದು ಡೌನ್ಲೋಡ್ ಮಾಡಬೇಕಂತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಬಿಟ್ಟು ಓಪನ್ ಮಾಡಿ OTP ಎಲ್ಲ ವೆರಿಫೈ ಅನ್ನೋದು ಮಾಡಿಕೊಂಡು ಡಿಮೇಟ್ ಅಕೌಂಟ್ ಓಪನ್ ಅನ್ನೋದು ಮಾಡಬೇಕಂತೆ. ಡಿಮೇಟ್ ಓಪನ್ ಮಾಡಿ ವಿತಿನ್ 5 to 10 minutes ಒಳಗಡೆ ವೆರಿಫೈ ಆಗುತ್ತೆ ಆಫರು. ವೆರಿಫೈ ಆದ ತಕ್ಷಣ ನಿಮಗೆ ಆರಾಮಾಗಿ ಸಿಗುತ್ತಂತೆ. ಸೊ ಇವಾಗೇನೂ ಇಲ್ಲ, ಬ್ಯಾಕ್ ಅನ್ನೋದು ಬರ್ತೀನಿ. ಬ್ಯಾಕ್ ಅನ್ನೋದು ಬಂದುಬಿಟ್ಟು ಇನ್ನೊಂದು ಏಂಜಲ್ ಒನ್ ಅಂತ ಆಫರ್ ಐತೆ. ಆ ಏಂಜಲ್ ಒನ್ ಆಫರ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ, ನೋಡ್ಕೋದು. ಅದು ಕೂಡ ನಿಮಗೆ ಅಕೌಂಟ್ ಓಪನ್ ಮಾಡಿದ್ರೆ ಅದು ಕೂಡ ಆಫರ್ ಕಂಪ್ಲೀಟ್ ಆಗುತ್ತಂತೆ. ಸೊ ಇವಾಗ ನಾವೇನಪ್ಪ ಮಾಡೋಣ ಅಂದರೆ ಡಿಮ್ಯಾಟ್ ಅಕೌಂಟ್ ಆಯ್ತಲ್ಲ, ಏಂಜಲ್ ಒನ್ ಆಫರು, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಓಕೆ ಗೈಸ್, ಅದು ಕೂಡ ಶೋ ಅನ್ನೋದು ಆಗ್ತಿದೆ ನೋಡ್ಕೋದು. ಸೊ ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಅಲ್ಲಿ ನೋಡ್ಕೋದು ಇನ್ಸ್ಟಾಲ್ ಏಂಜಲ್ ಲೋನ್ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ 0.5 ಸಿಗುತ್ತಂತೆ. ಮತ್ತು ಕಂಪ್ಲೀಟ್ KYC ಅಂದರೆ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ್ರೆ 5 ರೂಪೀಸ್ ಸಿಗುತ್ತಂತೆ. ಮತ್ತು ಅಕೌಂಟ್ ಓಪನ್ ಏನಾದರೂ ಮಾಡಿದ್ರೆ ನಿಮಗೆ ಇಷ್ಟನ್ನು ಸಿಗುತ್ತಂತೆ. ಕೆಳಗಡೆ ಸ್ಟೆಪ್ಸ್ ಕೂಡ ಕೊಟ್ಟಿರ್ತಾರೆ. ಮತ್ತು ಮೇಲೆ ಸ್ಕ್ರೋಲ್ ಮಾಡ್ತೀನಿ ನೋಡ್ಕೋದು. 1 ಡೇ ಓಪನ್ ಮಾಡಿದ್ರೆ 0.1, ಮತ್ತು ಸೆಕೆಂಡ್ ಡೇ 0.1, ಥರ್ಡ್ ಡೇ 0.1, 4 ಡೇ 0.1, 5 ಡೇ 0.1 ಆ ಥರ ಸಿಗುತ್ತೆ. ನೀವು ಬೇಕಂದರೆ 5 ಡೇಸ್ ಕೂಡ ಓಪನ್ ಮಾಡಿಬಿಟ್ಟು ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋದು. ಓಪನ್ ಮಾಡಿದ್ರೆ ನಿಮಗೆ ಏನು ಅಷ್ಟೋ ಫುಲ್ ಹೆವಿ ಅಂದರೆ ಹೆವಿ ಕಮ್ಮಿ ಸಿಗ್ತೈತೆ. ಸೊ ನೀವು ಜಸ್ಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿರಿ. ಬ್ಯಾಕ್ ಅನ್ನೋದು ಬಂದುಬಿಟ್ಟು ಇಲ್ಲಿ ಏನಪ್ಪ ಅಂದರೆ ಮತ್ತು ಶಾರ್ಟ್ ಪಜಲ್ ಅಂತ ಇನ್ನೊಂದು ಆಫರ್ ಅನ್ನೋದೈತೆ. ಶಾರ್ಟ್ ಪಜಲ್ ಆಫರ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ಇಲ್ಲಿ ನೋಡ್ಕೋದು ಇನ್ಸ್ಟಾಲ್ ಶಾರ್ಟ್ ಪಜಲ್ ಮಾಡಿದ್ರೆ ನಿಮಗೆ 0.2 ಸಿಗುತ್ತಂತೆ. ಕಂಪ್ಲೀಟ್ ಲೆವೆಲ್ 30 0.5, ಕಂಪ್ಲೀಟ್ ಲೆವೆಲ್ 51, 100 ಲೆವೆಲ್ 3, 200 ಲೆವೆಲ್ 10, ಮತ್ತು 300 ಲೆವೆಲ್ ಏನಾದರೂ ಮಾಡಿದ್ರೆ ನೀವು ಅಷ್ಟು ಸಿಗುತ್ತಂತೆ. ಮತ್ತು 500 ಲೆವೆಲ್ಗೆ 100 ಸಿಗುತ್ತಂತೆ. 1000 ಲೆವೆಲ್ಗೆ ನಿಮಗೆ ಅಷ್ಟು ಸಿಗುತ್ತಂತೆ. ಸೊ ನೀವು ಈ ಗೇಮ್ನ ಆಡಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಗೇಮ್ ಅನ್ನೋದು ಮಾಡಿಬಿಟ್ಟು ಗೇಮ್ ಆಡಿ ನೀವು ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಕೋದು, ಈ ಅಪ್ಲಿಕೇಶನ್ನ ಯೂಸ್ ಅನ್ನೋದು ಮಾಡಿಕೊಂಡು. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಕೂಡ ತೋರಿಸ್ತಿದ್ದೀನಿ. ಸೆಕೆಂಡ್ ಆಫರ್ ಶೇರ್ ಆ್ಯಂಡ್ ಅರ್ನ್ ಐತಲ್ವಾ, ಜಸ್ಟ್ ಅದನ್ನ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ನಿಮಗೆ ಒಂದು ನಾವಿ ಆಫರ್ ಐತಾರೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನೀವೇನು ಮಾಡಬೇಕು, ಇಲ್ಲಿ ಯಾರೂ ಇದು
ಆಫರ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನೀವೇನು ಮಾಡಬೇಕಂದ್ರೆ ಇಲ್ಲಿ ಶೇರ್ ಟು ಕಸ್ಟಮ್ ಐತಲ್ಲ, ಕಸ್ಟಮರ್ ಆದಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನೀವು ಮಾತ್ರ ಬೇರೆ ಫೋನ್ ಇದ್ದರೆ ಅದಕ್ಕೆ ಶೇರ್ ಅನ್ನೋದು ಮಾಡಿ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ನ ಯಾವುದಾದ್ರೂ ಒಂದು ಫೋನ್ ಇದ್ದರೆ ಅದರ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಅನ್ನೋದು ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ ಏನಾದರೂ ಈ ಆಫರ್ ಕಂಪ್ಲೀಟ್ ಅನ್ನೋದು ಮಾಡಿದ್ರೆ ನಿಮಗೆ ಅಲ್ಲಿ ಎಷ್ಟು ಆಗ್ತಾಯಿತೋ ಅಷ್ಟು ಅಮೌಂಟ್ ಸಿಗುತ್ತಂತೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ನಿಮ್ಮ ಡಿವಿಸಲ್ಲಿ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಸೆಕೆಂಡ್ ಏಂಜಲ್ ಲೋನ್ ಐತಲ್ಲ, ಅದು ಕೂಡ ಅಷ್ಟೇ ನಿಮ್ಮ ಡಿವಿಸಲ್ಲಿ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಹತ್ರ ಇನ್ನೊಂದು ಡಿವಿಸ್ ಇದ್ದರೆ ಆ ಡಿವಿಸ್ಗೆ ಶೇರ್ ಅನ್ನೋದು ಮಾಡಿ ಅಲ್ಲಿ ಆ ಡಿವಿಸಲ್ಲಿ ಕಂಪ್ಲೀಟ್ ಮಾಡಿ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಗೆ ಅನ್ನೋದು ಶೇರ್ ಅನ್ನೋದು ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ ಹತ್ರ ಇದು ಆಫರ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡಿಸಿ ಇಲ್ಲಿ ಎಷ್ಟು ಆಗ್ತಾಯಿತೋ ಅಷ್ಟು ನಿಮಗೆ ಸಿಗುತ್ತೆ. ಅದಾದಮೇಲೆ ನೋಡ್ಕೋದು ಅಪ್ ಸ್ಟಾಕ್ಸ್ ಐತೆ ಮತ್ತು ಸ್ಟ್ಯಾಂಡ್ ಅಂತ ಐತೆ. ಈ 4 ಆಫರ್ಸ್ನ ನೀವು ಅನ್ಲಿಮಿಟೆಡ್ ಟೈಮ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಶೇರ್ ಅನ್ನೋದು ಮಾಡಿ ಅನ್ಲಿಮಿಟೆಡ್ ಟೈಮ್ ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋದು. ಇಲ್ಲಿ ನೋಡ್ಕೋದು ನಾನು 6 ಟೈಮ್ ಒಂದು ಆಫರ್ನ ಕಂಪ್ಲೀಟ್ ಅನ್ನೋದು ಮಾಡಿದ್ದೀನಿ. ಇಲ್ಲಿ ನೋಡ್ಕೋದು ಜಾರ್ ಆಫರ್ ಕಂಪ್ಲೀಟ್ ಅನ್ನೋದು ಮಾಡಿದ್ದೀನಿ. ನಿಮಗೆ ಇಷ್ಟ ಅನ್ನೋದು ಇದರಲ್ಲಿ ಸಿಕ್ಕೈತೆ. ಸೊ ಅದನ್ನು ವಿತ್ಡ್ರಾ ಕೂಡ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲೇ ಪೇ ಪ್ರೂಫ್ ಕೂಡ ತೋರಿಸಿದ್ದೀನಿ. ಮತ್ತು ಇನ್ನೊಂದು ಆಫರ್ ಐತೆ ಪ್ರೈಮ್ ಆಫರ್, ಆದಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೋಡ್ಕೋದು ಇಲ್ಲಿ ಕೂಡ ಐತೆ ಏಂಜಲ್ ಲೋನ್, ಅಪ್ ಸ್ಟಾಕು, ಎಲ್ಲೋ ಮತ್ತು ಏರ್ಟೆಲ್ಲು ಮತ್ತು ಯಾವುದೋ ಮನಿ ಐತೆ, ನಾವಿ ಐತೆ ಮತ್ತು HDFC ಐತೆ, ಸ್ಟ್ಯಾನ್ ಐತೆ. ಆ ಥರ ಲಾಟ್ ಆಫ್ ಆಫರ್ಸ್ ಎಲ್ಲ ಐತೆ. ಈ ಆಫರ್ಸ್ ಎಲ್ಲ ಕಂಪ್ಲೀಟ್ ಅನ್ನೋದು ಮಾಡಿಬಿಟ್ಟು ನೀವು ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಸೆಲ್ಫ್ ಅರ್ನಿಂಗ್ ಅಪ್ಲಿಕೇಶನ್, ಪಾಕೆಟ್ ಮನಿ, ಆ ಥರ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಸೊ ಇವಾಗ ಏನಪ್ಪ ಅಂದರೆ ಮತ್ತೆ ಇನ್ನು ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡೋಣ, ಯಾವುದಾದ್ರೂ ಆಫರ್ಸ್ ಐತಂತ. ಸೊ ಇನ್ನು ಯಾವುದು ಆಫರ್ಸ್ ಇಲ್ಲ, ಆಲ್ರೆಡಿ ನಾವು ಮೇಲೆ ಬ್ಯಾನರ್ ಇತ್ತಲ್ವ ಅದರಲ್ಲೇ ಕವರ್ ಅನ್ನೋದಾಗಿದೆ. ಇನ್ನೊಂದು ಐತೆ ರೆಫರ್ ಆ್ಯಂಡ್ ಅರ್ನ್ ಅಂತ. ರೆಫರ್ ಆ್ಯಂಡ್ ಅರ್ನ್ ಆದಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನಿಮಗೆ ಅಲ್ಲಿ ಶೋ ಅನ್ನೋದಾಗ್ತಾಯಿದೆ ಅಲ್ವ, ನೀವು ಒಂದು ರೆಫರ್ ಮಾಡಿದ್ರೆ ನಿಮಗೆ ಅಷ್ಟು ಅಮೌಂಟ್ ಸಿಗುತ್ತಂತೆ. ನೀವು ಒಬ್ಬರಿಗಲ್ಲ ಇಬ್ಬರಿಗೆಲ್ಲ 100 ಜನಕ್ಕೆ ಮಾಡಿ, 1000 ಜನಕ್ಕೆ ಮಾಡಿ, 10,000 ಜನಕ್ಕೂ ರೆಫರ್ ಅನ್ನೋದು ಮಾಡ್ಕೋದು. ರೆಫರ್ ಮಾಡೋದು ಲಿಮಿಟ್ ಅನ್ನೋದಿಲ್ಲ. ನೋಡ್ಕೋದು ಸ್ಟೆಪ್ 1 ಆ ಥರ ಅಂತೆ. ಸ್ಟೆಪ್ 2 ಏನಪ್ಪ ಮಾಡಬೇಕಂದ್ರೆ ನೀವೇನಾದರೂ ನಿಮ್ಮ ಫ್ರೆಂಡ್ ಜಾಯ್ನ್ ಆಗ್ತಾರಲ್ವ ಅವ್ರಿಗೆ 10 ಇನ್ಸ್ಟೆಂಟಾಗಿ ಸಿಗುತ್ತಂತೆ. ಸ್ಟೆಪ್ 3 ಏನಾದರೂ ನಿಮ್ಮ ಫ್ರೆಂಡ್ ಫಸ್ಟ್ ವಿತ್ಡ್ರಾ ಹಾಕ್ತಾರಲ್ವ, ನಿಮ್ಮ ಫ್ರೆಂಡ್ ಫಸ್ಟ್ ವಿತ್ಡ್ರಾ ಮಾಡ್ತಾರಲ್ವ, ಎಷ್ಟಾದರೂ ಇಲ್ಲಿ ಅಮೌಂಟ್ ಎಷ್ಟಾದರೂ ಇಲ್ಲಿ ಫಸ್ಟ್ ವಿತ್ಡ್ರಾ ಮಾಡುವಾಗ ನಿಮಗೆ ರೆಫರ್ ಅನ್ನೋ ಸಕ್ಸಸ್ಫುಲ್ಲಾಗಿ ಕೌಂಟಾಗಿ ಅಲ್ಲಿ ಎಷ್ಟು ಶೋ ಆಗ್ತಿತ್ತಲ್ವ ಸ್ಟಾರ್ಟಿಂಗಲ್ಲಿ ಅಷ್ಟನ್ನೋ ಸಿಗುತ್ತಂತೆ. ಫಾರ್ ಎಕ್ಸಾಂಪಲ್ ನಾನು ರೆಫರಲ್ ಅಂತ ಆಯ್ತಲ್ಲ, ನಾನು ಆಲ್ರೆಡಿ ಒಂದು ರೆಫರ್ ಅನ್ನೋದು ಮಾಡಿದ್ದೀನಿ. ರೆಫರಲ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನನ್ನ ರೆಫರ್ ಕೋಡೆಲ್ಲ ಯೂಸ್ ಮಾಡಿ ಎಷ್ಟು ಜನ ಇಲ್ಲಿ ರೆಫರ್ ಮಾಡ್ಕೊಂಡಿದ್ದಾರೆ ಅಂತ ಶೋ ಆಗ್ತಾಯಿದೆ. ನೋಡ್ಕೋದು ಕೆಳಗಡೆ ಎಲ್ಲ ಜಾಯ್ನ್ ಆಗಿದ್ದಾರೆ, ಯಾರೂ ವಿತ್ಡ್ರಾ ಅನ್ನೋದು ಮಾಡಿಲ್ಲ, ಒಬ್ಬರು ಮಾತ್ರ ವಿತ್ಡ್ರಾ ಮಾಡಿದ್ದಾರೆ. ಅವ್ರ ರೆಫರ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕೌಂಟಾಗಿ ನನಗೆ ಎಷ್ಟು ಅಮೌಂಟ್ ಇತ್ತೋ ಅಷ್ಟು ಅಮೌಂಟು ಆ್ಯಡ್ ಅನ್ನೋದಾಗಿದೆ. ನಿಮಗೆ ಸ್ಟಾರ್ಟಿಂಗಲ್ಲೇ ಪ್ರೂಫ್ ಕೂಡ ತೋರಿಸ್ತೀನಿ. ಇವಾಗ ಏನಪ್ಪ ಮಾಡೋದಂದರೆ ವ್ಯಾಲೆಟ್ ಐತಲ್ಲ, ವ್ಯಾಲೆಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸೊ ನಿಮ್ಮ ಆಲ್ರೆಡಿ ಸ್ಟಾರ್ಟಿಂಗಲ್ಲೂ ತೋರಿಸಿದ್ದೀನಿ ವಿತ್ಡ್ರಾ ಯಾವ ರೀತಿ ಮಾಡೋದಂತ. ಸೊ ನೋಡ್ಕೋದು ನನ್ನ ಬ್ಯಾಲೆನ್ಸ್ ಎಷ್ಟೈತೆ ಅಂತ ನೋಡ್ಕೋದು. ಮಿನಿಮಮ್ ಬಂದುಬಿಟ್ಟು ಅಷ್ಟಂತೆ. ನಾನು ಓಲ್ಡ್ ಯೂಸರ್, ಅದಕ್ಕೆ ನನಗೆ ಅಷ್ಟು ತೋರಿಸೈತೆ. ನೀವೇನಾದರೂ ನ್ಯೂ ಯೂಸರ್ ಇದ್ದರೆ ನಿಮಗೆ ಕಮ್ಮಿ ಅಮೌಂಟ್ ತೋರಿಸುತ್ತೆ. ಸೊ ಇವಾಗ ಏನಪ್ಪ ಮಾಡೋದಂದರೆ ನಾನು ಆಲ್ರೆಡಿ ವಿತ್ಡ್ರಾ ಅನ್ನೋದು ಮಾಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ವಿತ್ಡ್ರಾ ಎಷ್ಟು ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಕೋದು ನಾನು ಎಷ್ಟೆಷ್ಟು ಅಮೌಂಟ್ ವಿತ್ಡ್ರಾ ಅನ್ನೋದು ಮಾಡಿದ್ದೀನಿ ಎಲ್ಲ ಇಲ್ಲೇ ಶೋ ಅನ್ನೋದಾಗಿದೆ. ನೀವು ಯಾವುದರಲ್ಲಿ ವಿತ್ಡ್ರಾ ಮಾಡ್ಕೋದಂದರೆ UPI ಅಲ್ಲಿ ವಿತ್ಡ್ರಾ ಅನ್ನೋದು ಮಾಡ್ಕೋದು. ಇಲ್ಲಿ ನೋಡ್ಕೋದು ನಾನು ರೌಂಡ್ ಅಪ್ ಅನ್ನೋದು ಮಾಡ್ತಿದ್ದೀನಿ. ಇವೆಲ್ಲ ಸಕ್ಸಸ್ಫುಲ್ಲಾಗಿ 5 to 10 ಮಿನಿಟ್ಸ್ ಒಳಗಡೆ ನಾನು ಯಾವ ಡೀಟೇಲ್ಸ್ ಹಾಕಿದ್ದೋ ಅದರಲ್ಲಿ ನನಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ನಿಮಗೆ ಸ್ಟಾರ್ಟಿಂಗಲ್ಲೂ ಕೂಡ ತೋರಿಸಿದ್ದೀನಿ, ಇವಾಗ ಕೂಡ ತೋರಿಸಿದ್ದೀನಿ. ಸೊ ಇದು ಗೈಸ್ ಇದನ್ನ ವೀಡಿಯೋ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಸೊ ನೀವು ಈ ಅಪ್ಲಿಕೇಶನ್ ಯೂಸ್ ಅನ್ನೋದು ಮಾಡಿಕೊಂಡು ನಿಮಗೇನಾದರೂ ಅರ್ನಿಂಗ್ ಆಗಿದ್ದರೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಇನ್ನೂ ಲೂಟ್ಸ್ ಅನ್ನೋದು ಬರ್ತಿರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದಾದ್ರೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ಲ ಯೂಟ್ಯೂಬಲ್ಲಿ, ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಹೋಗಿಬಿಟ್ಟು ವೀಡಿಯೋಸ್ನ ನೋಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಇದು ಗೈಸ್ ಇದನ್ನು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಅದೇ ಕೂಡ ಶೇರ್ ಕೂಡ ಮಾಡಿ. ಮುಂದಿನ ವೀಡಿಯೋಸಿಗೆ ನಾನು ಟಾಟಾ ಬೈ ಬೈ, ಟೇಕ್ ಕೇರ್.